ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಮಹತ್ವ ಹಾಗೂ ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ರವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಮೇಡಮ್, ನಾವು ಪ್ರತಿ ವರ್ಷ ಆಗಸ್ಟ್ 1ರಿಂದ 7ನೇ ತಾರೀಕು ತನಕ ಕೂಡ ನಾವು ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಈ ಒಂದು ಸ್ತನ್ಯಪಾನದ ಮಹತ್ವ ಇರ್ಬೋದು ಮತ್ತು ತಾಯಿಯ ಎದೆಹಾಲಿನ ಮಹತ್ವ ಕುರಿತು ಇವತ್ತು ಮಾತನಾಡೋದಾದರೆ, ಮೇಡಮ್, ಈ ಒಂದು ಸ್ತನ್ಯಪಾನ ಸಪ್ತಾಹ ಅಂದರೆ ಏನು, ಅದರ ಮಹತ್ವ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಾವು ತಿಳಿಸ್ಬೋದಾ ಮೇಡಮ್? ಪ್ರತಿ ವರ್ಷ ಆಗಸ್ಟ್ 1ರಿಂದ 8ರವರೆಗೂ ಇದು ಯುನಿಸೆಫಿಂದ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೀವಿ. ಇದರದ್ದು ಮಹತ್ವ ಏನು ಅಂತ ಹೇಳಿದ್ರೆ, ತಾಯಿಯ ಹಾಲಿನ ಮಹತ್ವನ ಕೇವಲ ತಾಯಿ ಅಲ್ಲದೆ ಕುಟುಂಬ ಜೊತೆಗೆ ಎಲ್ಲ ಸೊಸೈಟಿಗೂ ಅದರ ಅರಿವು ಮೂಡಿಸ್ಲಿಕ್ಕೋಸ್ಕರ, ಮತ್ತೆ ಮಗುವಿಗೆ ತಾಯಿಯ ಹಾಲು ಅದೊಂಥರ ರೈಟ್ಸ್ ಅದು. ಮಗುವಿಗೆ ಹಾಲು ತಾಯಿದು ತಗೊಳ್ಬೇಕು ಅನ್ನೋದು ರೈಟ್ಸ್. ಅದು ಎಲ್ಲ ತಾಯಂದಿರಿಗೂ ಅರಿವು ಆಗಬೇಕು ಅಂತ ಹೇಳಿ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೀವಿ. ಈ ವರ್ಷದ್ದು ಥೀಮ್ ಏನಿದೆ ಅಂತ ಹೇಳಿದ್ರೆ, ಅದು ಮಗುವಿನ ಆರೋಗ್ಯಕ್ಕೆ ಈ ಹಾಲು ಬೇಕಿರೋದ್ರಿಂದ ಆ ಆರೋಗ್ಯ ಶುರುವಾದಾಗ್ಲಿಂದಾನೇ ಎಲ್ಲ ಮಕ್ಕಳಿಗೂ ಅದು ಹಾಲು ಕರೆಕ್ಟಾಗಿ ಬರಬೇಕು ಅಂತ, ಮತ್ತೆ ಅದರದ್ದು ನಾವು ಸ್ಟೆಪ್ಸ್ ಏನೆಲ್ಲ ಫಾಲೋ ಮಾಡ್ತಿದ್ದೀವಿ, ಆ ಹಾಲು ಹೇಗೆ ಕೊಡಬೇಕು, ಎಷ್ಟು ಸರ್ತಿ ಕೊಡಬೇಕು, ಹೇಗೆಲ್ಲ ಕೊಡಬೇಕು ಅಂತ, ಅದರ ಮಹತ್ವ ಎಲ್ಲ ತಾಯಂದಿರಿಗೂ ಮತ್ತು ಸೊಸೈಟಿಗೂ ಗೊತ್ತಾಗಬೇಕು ಅಂತ ಈ ವರ್ಷದ ಥೀಮ್ಸ್. ಈಗ ತಾವು ಹೇಳ್ದಂಗೆ ಏನು ಒಂದು ಸ್ತನ್ಯಪಾನ ಸಪ್ತಾಹವನ್ನು ಯಾಕೆ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ರಿ. ಅದೇ ರೀತಿ ಮೇಡಮ್, ಈಗ ತಾಯಿಯ ಎದೆ ಹಾಲು ಅಂತಕ್ಕಂಥದ್ದು ಪ್ರತಿ ಮಗುವಿಗೂ ಕೂಡ ಬಹಳ ಮುಖ್ಯ ಮತ್ತು ಅತ್ಯವಶ್ಯಕ. ಅದರಲ್ಲೂ ಕೂಡ ಹುಟ್ಟಿದ ತಕ್ಷಣ ಬರ್ತಕ್ಕಂಥ ಒಂದು ಮೊದಲ ಹಾಲು ಕೊಲೆಸ್ಟ್ರಾಮ್ ಅಂತ ನಾವು ಏನು ಹೇಳ್ತೀವಿ, ಅದು ಕೂಡ ಬಹಳ ಪ್ರಾಮುಖ್ಯತೆ ಕೂಡ. ಹಾಗಾಗಿ ಮೊದಲ ಹಾಲು ಅಥವಾ ನಾವು ಕೊಲೆಸ್ಟ್ರಾಮ್ ಅಂತ ಏನಂತೀವಿ, ಅದು ಆ ಮಗುಗೆ ಏಕೆ ಮುಖ್ಯ ಮತ್ತು ಹೇಗೆ ಅದು ಯಾವ ಒಂದು ತಕ್ಷಣದಲ್ಲಿ ಅದನ್ನು ಕೊಡಿಸ್ಬೇಕಾಗತ್ತೆ ಮೇಡಮ್? ಕೊಲೆಸ್ಟ್ರಾಮ್ ಅನ್ನೋದು ಒಂದು ಬಂಗಾರಕ್ಕೆ ಸಮಾನ. ಅಂದರೆ ಅದು ಮಗುವಿಗೆ ಅದು ಕೊಡುವಂತಹ ಮೊದಲನೇ ಲಸಿಕೆ ಅಥವಾ ಮೊದಲನೇ ಆಹಾರ ಅಂತಲೇ ಹೇಳ್ಬೋದು. ಇದು ನಾವು ಮಗು ಹುಟ್ಟಿದ ತಕ್ಷಣ ಆದಷ್ಟು 1 ಗಂಟೆ ಹುಟ್ಟಿದ ಒಳಗಡೆ ನಾವು ಮಗುವಿಗೆ ಕೊಡುವಂಥದ್ದು. ಮೊದಲು ತಾಯಿಗೆ ಬರುವಂಥ ಹಾಲನ್ನ ಅದು ಹಳದಿ ಕಲರ್ ಇರುತ್ತೆ, ಅದನ್ನು ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ನೀರಿನ ಅಂಶ ಜಾಸ್ತಿ ಇರುತ್ತೆ. ಮಗು ಹುಟ್ಟಿದ ತಕ್ಷಣ ತುಂಬ ಅಳ್ತಿರೋದು ನಾವು ನೋಡಿರ್ತೀವಿ. ಮಗುವಿಗೆ ಆಗ ದಾಹ ಇರುತ್ತೆ, ಸೊ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಒಂದು ನೀರಿನ ಅಂಶ ಮಗುವಿನ ಬಾಯಾರಿಕೆ ಕಮ್ಮಿ ಆಗೋಂಥದ್ದು. ಎರಡನೇದು, ಅದರಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಯಾವ ಲಸಿಕೆಯಲ್ಲೂ ಇಲ್ಲದಿರೋಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೊಲೆಸ್ಟ್ರಾಮ್ ಅನ್ನೋದಂತ ಕೊಡಲೇಬೇಕಾಗತ್ತೆ. ಅದು ಯೂಶುವಲಿ ಹುಟ್ಟಿದಾಗ್ಲಿಂದ ಫಸ್ಟ್ 3 days ಕೊಲೆಸ್ಟ್ರಾಮ್ ಉತ್ಪತ್ತಿ ಆಗುವಂಥದ್ದು. ಸೊ ಆ 3 ದಿನ ಆ ಮಗುವಿಗೆ ಆ ಹಾಲನ್ನು ನಾವು ಕೊಡಲೇಬೇಕಾಗಿರುವಂಥದ್ದು. ಮೇಡಮ್, ಅದೇ ರೀತಿ ಈಗ ಗಿಣ್ಣಾಲು ಅಂತಂದ್ರೆ ಏನು, ಅಥವಾ ಗಿಣ್ಣಾಲು ಮತ್ತು ಕೊಲೆಸ್ಟ್ರಾಮ್ ಎರಡೂ ಒಂದೇನಾ? ಸೊ ಇದರ ಪ್ರಾಮುಖ್ಯತೆ ಎಷ್ಟು ಮುಖ್ಯ? ಗಿಣ್ಣ ಹಾಲು ಅಂದರೆ ಸೇಮ್ ಕೊಲೆಸ್ಟ್ರಾಮೇ. ಇದು ನಾ ಹೇಳಿದಾಗೆ ಇದು ಮೊದಲ 3 ದಿನ ಉತ್ಪತ್ತಿ ಆಗುವಂಥದ್ದು ತಾಯಿ ಎದೆಯಿಂದ. ಅದು ತಾಯಿಯ ಹಾಲು ಹೇಗೆ ಬಿಳಿ ಇರುತ್ತೋ ಅದು ಹಾಗಿರಲ್ಲ, ಸ್ವಲ್ಪ ಹಳದಿ ಬಣ್ಣ ಮತ್ತು ಸ್ವಲ್ಪ ಎಣ್ಣೆ ಥರ ಇರೋವಂಥದ್ದು. ಇದರಲ್ಲಿ ಮಗುವಿಗೆ ಬೇಕಾಗುವಂತಹ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂಥದ್ದು ಮತ್ತು ನೀರಿನ ಅಂಶ ಜಾಸ್ತಿ ಇರುತ್ತೆ. ಮೊದಲೇ ಹೇಳ್ದಂಗೆ ಮಗುವಿಗೆ ಹುಟ್ಟಿದ ತಕ್ಷಣ ತುಂಬ ಅಳ್ತಿರೋದ್ರಿಂದ ದಾಹ ಜಾಸ್ತಿ ಇರುತ್ತೆ, ಬಾಯಾರಿಕೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬೇಕಾಗುವಂಥ ಅದನ್ನು ಬಾಯಾರಿಕೆ ನೀಗಿಸುವಂತಹ ಶಕ್ತಿ, ನೀರಿನ ಅಂಶನೂ ಅದರಲ್ಲಿರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿನೂ ಇರುತ್ತೆ. ಸೊ ಮೊದಲು 3 ದಿನ ತಾಯಿಗೆ ಏನು ಹಾಲು ಬರುತ್ತೋ ಅದನ್ನು ವೇಸ್ಟ್ ಮಾಡದೆ ಮಗುವಿಗೆ ಕೊಡಬೇಕಾಗಿರುವಂಥದ್ದು. ಮೇಡಮ್, ಈಗ ತಾವು ಹೇಳ್ದಂಗೆ ಏನು ಈ ಒಂದು ಕೊಲೆಸ್ಟ್ರಾಮ್ ಅಥವಾ ಗಿಣ್ಣು ಹಾಲು ಅಂತಕ್ಕಂಥದ್ದು ಬಹಳ ಮುಖ್ಯ, ಅದನ್ನು ನಾವು 3 ದಿನದ ಒಳಗಡೆ ಕೊಡಬೇಕಂಥದ್ದು ಬಹಳ ಮುಖ್ಯ ಅಂತ ಹೇಳಿದ್ರಿ. ಈಗ ತಕ್ಷಣದಲ್ಲಿ ಸ್ತನ್ಯಪಾನ ಆರಂಭಿಸೋದ್ರಿಂದ ಆ ಮಗುವಿಗೆ ಆಗ್ತಕ್ಕಂಥ ಒಂದು ಪ್ರಯೋಜನಗಳು ಏನು ಮೇಡಮ್? ಒಂದು, ಮಗುವಿಗೂ ತಾಯಿಗೂ ಬಾಂಡಿಂಗ್ ಬರುತ್ತೆ. ಅಂದರೆ ಮಗುವಿಗೆ ಇದು ತನ್ನ ತಾಯಿದು ಹಾಲು ಅಂತ
ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಗುವಿಗೆ ನಾ ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದು ಮಗುವಿಗೆ ಬೇಕಾಗುವಂತಹ, ದೇಹಕ್ಕೆ ಬೇಕಾಗುವಂತಹ ಪೌಷ್ಟಿಕಾಂಶಗಳು ಸಿಗುವಂಥದ್ದು. ಇಲ್ಲಿ ತಾಯಿ ಹಾಲು ಕೊಡೋದ್ರಿಂದ ಇದು ಮಗುವಿಗೆ ಬೆನಿಫಿಟ್ಸ್ ಅಲ್ಲದೆ ತಾಯಿಗೂ ಬೆನಿಫಿಟ್ಸ್ ಬರುವಂಥದ್ದು ಇರುತ್ತೆ ಸರ್. ಅದೇ ತಾಯಿ ಡೆಲಿವರಿ ಆದ ತಕ್ಷಣ ಹಾಲು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತಸ್ರಾವ ತಾಯಿ ಗರ್ಭಕೋಶದಿಂದ ಆಗ್ತಾ ಇರುತ್ತೆ. ಸೊ ಆ ರಕ್ತಸ್ರಾವನ ಕಮ್ಮಿ ಮಾಡುವಂಥದ್ದು. ಎರಡನೇದು ತಾಯಿಯ ಗರ್ಭಕೋಶ ಅದು ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ. ಅದನ್ನು ಕಂಟ್ರಾಕ್ಟ್ ಮಾಡಲಿಕ್ಕೆ ಕೆಲವೊಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಕೆಲವೊಂದು ಹಾರ್ಮೋನ್ಸ್ ತಾಯಿಯಲ್ಲಿ ಉತ್ಪಾದನೆಯಾಗಿ ಆ ಗರ್ಭಕೋಶ ದಲ್ಲಿ ರಕ್ತಸ್ರಾವ ಆಗುವಂಥದ್ದು ಕಮ್ಮಿ ಆಗುತ್ತೆ. ಮತ್ತೆ ಮೂರನೇದು ಹಾಲು ಕುಡಿಸ್ಬೇಕಾದ್ರೆ ತಾಯಿ ಮಗುವನ್ನು ಹಿಡ್ಕೊಂಡಾಗ ಮಗುವಿಗೆ ತಾಯಿಯ ಬೆಚ್ಚಗೆ ಇರೋದನ್ನು ಸಿಗುತ್ತೆ. ಸೊ ಮಗುವಿನ ಟೆಂಪ್ರೇಚರ್ ಕೂಡ ಮೇಂಟೈನ್ ಆಗುವಂಥದ್ದು. ಈಗ ಮೇಡಮ್ ತಾವು ಹೇಳಿದ್ರಿ, ಈಗ ಮಗುವಿಗೆ ಈ ಒಂದು ತಕ್ಷಣದಲ್ಲಿ ನಾವು ಹಾಲು ಅಥವಾ ಸ್ತನ್ಯಪಾನವನ್ನು ಮಾಡಿಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಈಗ ಮೊದಲ 6 ತಿಂಗಳು ಕೇವಲ ಬರೀ ತಾಯಿಯ ಹಾಲನ್ನೇ ಯಾಕೆ ನೀಡಬೇಕು? ಏನಾದರೂ ನಿಖರವಾದ ಕಾರಣ ಇದೆಯಾ? ಹಾಲನ್ನು ಬಿಟ್ಟು ಬೇರೆ ಏನು ಯಾಕೆ ನೀಡಬಾರ್ದು ಮೇಡಮ್? ಸ್ತನ್ಯಪಾನ ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ಅಂದರೆ ತಾಯಿ ಹಾಲಲ್ಲದೆ ಮೊದಲ 6 ತಿಂಗಳು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ. ಇದು ಯಾಕೆ ಹಾಗೆ ಹೇಳ್ತೀವಿ ಅಂತ ಹೇಳಿದ್ರೆ ಮಗುವಿನ ಜಠರ ಅಂದರೆ ಕರಳು ಏನಿರುತ್ತೋ ಅದು ತುಂಬ ಬೆಳವಣಿಗೆ ಆಗಿರಲ್ಲ. ತಾಯಿಯ ಹಾಲನ್ನು ಅರಗಣೆ ಮಾಡ್ಕೊಳ್ಳೋಷ್ಟೇ ಶಕ್ತಿ ಇರುವಂಥದ್ದು. ಈ ತಾಯಿಯ ಹಾಲಲ್ಲಿ ಫಸ್ಟ್ 6 ತಿಂಗಳು ಪೌಷ್ಟಿಕಾಂಶಗಳಲ್ಲದೆ ರೋಗ ನಿರೋಧಕ ಎಷ್ಟು ಆ್ಯಂಟಿಬಾಡೀಸ್ ಇರುವಂಥದ್ದು. ಇದು ಮಗುವಿನ ಬೆಳವಣಿಗೆಗಲ್ಲದೆ ಮಗುವಿಗೆ ಕೆಲವೊಂದು ರೋಗ, ಫಾರ್ ಎಕ್ಸಾಂಪಲ್ ನಿಮೋನಿಯಾ ಆಗಿರೋಂಥದ್ದು ಅಥವಾ ಅತಿಸಾರ ಆಗೋವಂಥದ್ದು ಅಥವಾ ಮಗುವಿಗೆ ಬೇರೆ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಮಾಡೋ ಚಾನ್ಸಸ್ ಕಮ್ಮಿ ಮಾಡೋವಂಥದ್ದು ಸರ್. ಸೊ ಇದು ಫಸ್ಟ್, ಆದ್ದರಿಂದ ನಾವು ಫಸ್ಟು 6 ತಿಂಗಳು ಮಗುವಿಗೆ ತಾಯಿ ಹಾಲು ಅಷ್ಟೇ ಕೊಡಬೇಕಾಗಿದ್ದು. ಇನ್ನು ಕೆಲವು ಕಡೆ ಹಳ್ಳಿಗಳಲ್ಲಿ ಮಗುವಿಗೆ ಜೇನುತುಪ್ಪ ಕೊಡುವಂಥದ್ದು ಅಥವಾ ನೀರು ಕೊಡುವಂಥದ್ದು ಅಥವಾ ಜಾಯಿಕಾಯಿದು ಪೇಸ್ಟ್ ಮಾಡಿ ಕೊಡುವಂಥದ್ದು ಅಥವಾ ಬಾದಾಮಿ ಕೊಡುವಂಥದ್ದು, ತುಪ್ಪ ಕೊಡುವಂಥದ್ದೆಲ್ಲ ಇದಾಗ್ತಾ ಇದೆ. ಇದರಿಂದ ಮಗುವಿನ ಕರಳಿಗೆ ಆ ಶಕ್ತಿ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಮೊದಲೇ ಇರಲ್ಲ. ಹೀಗೆಲ್ಲ ಕೊಟ್ಟಾಗ ಮಗುವಿನ ಕರಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕು. ಯಾವುದನ್ನು ಕೂಡ, ಈವನ್ ಮಗುವಿಗೆ 1 ಹನಿ ನೀರು ಕೂಡ ಕೊಡಬಾರ್ದು ಅಂತ ಹೇಳ್ತೇವೆ. ಫಸ್ಟ್ 6 ತಿಂಗಳು ತಾಯಿ ಹಾಲಲ್ಲದೆ ವೈದ್ಯರು ಏನು ಕೊಟ್ಟಿರ್ತಾರೋ ಆ ಔಷಧಿ ಬಿಟ್ಟು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ. ಮೇಡಮ್, ಈಗ ತಾವು ಹೇಳ್ದಂಗೆ ಈಗ ಒಂದು ವೇಳೆ ತಾವು ಹೇಳಿದ್ರಿ ಈಗ 6 ತಿಂಗಳು ತನಕ ಮಗುವಿಗೆ ತಾಯಿ ಎದೆಯಲ್ಲಿ ಬಿಟ್ಟು ಬೇರೆ ಏನು ಕೂಡ ಕೊಡಬಾರ್ದು. ಈಗ ಒಂದು ವೇಳೆಗೆ ತಾಯಿಯಲ್ಲಿ ಸರಿಯಾದ ರೀತಿಯಲ್ಲಿ ಹಾಲು ಬರಲಿಲ್ಲ ಅಥವಾ ಬರ್ತಾ ಇಲ್ಲ ಅಂತಂದಾಗ ಹೇಗೆ ಆ ಮಗುವಿಗೆ ಯಾವ ಥರ ಒಂದು ಪೌಷ್ಟಿಕಾಂಶ ಅಥವಾ ಹಾಲಿನ ಒಂದು ವ್ಯವಸ್ಥೆ ಆಗುತ್ತೆ ಮೇಡಮ್? ಇದು ಎಲ್ಲ ತಾಯಂದಿರಲ್ಲೂ ಬೇಗ ಫಸ್ಟ್ ಕ್ವಶನ್ ಯಾವಾಗಲೂ ಕೇಳೋಂಥದ್ದು ಇದು. ಡೆಲಿವರಿ ಆದ ತಕ್ಷಣ ನನಗೆ ಹಾಲು ಬರ್ತಿಲ್ಲ ಅಥವಾ ಡೆಲಿವರಿ ಆಗಿ 24 ಗಂಟೆ ಒಳಗಡೆ ನನಗೆ ಮಗು ಹಾಲು ಕೊಡ್ಲಿಕ್ಕೆ ಆಗ್ತಿಲ್ಲ, ಮಗು ಜಾಸ್ತಿ ಅಳ್ತಾ ಇದೆ ಅನ್ನೋ ಈ ಥರ ಕನ್ಸರ್ನ್ಸೇ ತಾಯಿ ಹತ್ರ ಜಾಸ್ತಿ ಇರುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ 24 ಗಂಟೆ ತಾಯಿಯ ದೇಹದಲ್ಲಿ ಸ್ವಲ್ಪ ಕೆಲವೊಂದು ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಹೋಗ್ತದೆ. ಡೆಲಿವರಿ ಆದ ತಕ್ಷಣ ಹಾಲು ಬರೋದಿಲ್ಲ. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಚೀಪುವಾಗ ತಾಯಿಯ ಎದೆಯಲ್ಲಿ ಕೆಲವೊಂದು ಸೆನ್ಸೇಷನ್ಸ್ ಆಗಿ ಅದು ಹಾರ್ಮೋನ್ಸ್ ತಾಯಿಯ ದೇಹದಲ್ಲಿ ಉತ್ಪಾದನೆ ಆಗಿ ಅದು ಹಾಲು ಉತ್ಪಾದನೆ ಮಾಡೋ ಮೂಲಕ ಆಗುವಂಥದ್ದು. ಇದೆಲ್ಲ ಆಗ್ಲಿಕ್ಕೆ ಮಿನಿಮಮ್ 24ರಿಂದ 48 ಗಂಟೆಗಳ ಕಾಲ ಮಿನಿಮಮ್ ಬೇಕು. ಈ 48 ಗಂಟೆಗಳ ಕಾಲದಲ್ಲಿ ಎಲ್ಲಾ ತಾಯಂದಿರಲ್ಲೂ ಅದು ಏನು ನೀರ್ ಹಾಲು ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂತ ಹೇಳಿದ್ವಲ್ಲ, ಅದು ಉತ್ಪಾದನೆ ಆಗೇ ಆಗುತ್ತೆ. ಸೊ ನಾವು ತಾಯಂದಿರಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈವನ್ ನಾವು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂದ್ರೆ ಮಗು ಯಾವಾಗೆಲ್ಲ ಅಳುತ್ತೋ ಅವಾಗಷ್ಟೇ ಹಾಲು ಕೊಡ್ಬೇಕು ಅಂತ ಹೇಳಿದ್ರು ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಚೀಪಿಸ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ಮಗುವಿನ ಚೀಪೋದ್ರಿಂದ ತಾಯಿಯ ದೇಹದಲ್ಲಿ ಚೇಂಜಸ್ ಆಗಿ ಹಾರ್ಮೋನ್ಸ್ ಉತ್ಪಾದನೆ ಆಗಿ ಅದರಿಂದ ಹಾಲು ಉತ್ಪಾದನೆ ಆಗುವಂಥದ್ದು. ಸೊ ಆದಷ್ಟು ಫಸ್ಟ್ 2 ದಿನ ಸ್ವಲ್ಪ ಕಾಯಬೇಕು. ಮತ್ತೆ ಮಗುವಿನಲ್ಲೂ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತಾರೆ, ಅಂದ್ರೆ ಬೊಜ್ಜು ಮಗುವಲ್ಲೂ ಇರುತ್ತೆ. ಸೊ ಮಗುವಿಗೆ ಏನ್ ಬೇಕು ಅಷ್ಟು ಸಕ್ಕರೆ ಅಂಶ ಇರುತ್ತೆ. ಸೊ ಮಗುವಿಗೆ ಸುಸ್ತ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ. ಆದ್ರಿಂದ ನಾವು ತಾಯಂದಿರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ 1-2 ದಿನ ಮಗುವಿಗೆ ಬೇಕಾದಷ್ಟು ಸಾಕಷ್ಟು ಹಾಲು ಎಷ್ಟು ಬೇಕೋ ಅಷ್ಟು ಆಗುತ್ತೆ. ಫಸ್ಟ್ 2 ದಿನ ಮಕ್ಕಳು ಅಷ್ಟೆಲ್ಲ ಹಾಲು ಕುಡಿಯೋಲ್ಲ, ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಿರ್ತವೆ. ಆದ್ರಿಂದ ಆದಷ್ಟು ಆ ಭಯ ಆಗೋದು ಬೇಡ ಅಂತ ನಾವು ಹೇಳ್ತೀವಿ. ಮೇಡಮ್, ಈಗ ಒಂದು ವೇಳೆಗೆ ಸಿಸೇರಿಯನ್ ಹೆರಿಗೆ ಆದಾಗ ಅಂದರೆ ತಾವು ಹೇಳಿದ್ರಿ ಮುಟ್ಟಿದ 1 ಗಂಟೆ ಒಳಗಡೆ ಎದೆಗೆ ಹಾಲು ಕುಡಿಸ್ಬೇಕು ಮಗುವಿಗೆ ಅಂತ ಹೇಳಿದ್ರಿ. ಈಗ ಒಂದು ವೇಳೆಗೆ ಸಿಸೇರಿಯನ್ ಆದಂತಹ ತಾಯಂದ್ರು ಯಾವಾಗ ಹೇಗೆ ಒಂದು ಸ್ತನ್ಯಪಾನವನ್ನು ಆರಂಭಿಸಬೇಕು ಮೇಡಮ್? ನಾರ್ಮಲ್ ಡೆಲಿವರಿಲಿ ಅರ್ಧ ಗಂಟೆ ಒಳಗಡೆ ನಾವು ಮಗು ಡೆಲಿವರಿ ಆದ ಕೂಡಲೇ ಮಗುವನ್ನು ತಾಯಿ ಎದೆ ಭಾಗದ ಹತ್ರ ಇಟ್ಟು ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ. ಸಿಸೇರಿಯನ್ ಆಗೋದಲ್ಲಿ ಮಿನಿಮಮ್ 1 ಗಂಟೆ ಆದರೂ ಬೇಕು. ಅದು ಕಂಪ್ಲೀಟ್ ಪ್ರೊಸೀಜರು, ಅದು ಆಪರೇಷನ್ ಎಲ್ಲ ಆಗೋಷ್ಟರಲ್ಲಿ 1 ಗಂಟೆ ಬೇಕು. ಸೊ ಅಲ್ಲಿ ತನಕ ನಾವು ಮಗುವನ್ನು
ಬೆಚ್ಚನೆ ಅದು ಟೆಂಪ್ರೇಚರನ್ನೆಲ್ಲ ಮೇಂಟೈನ್ ಮಾಡಿ ಒಂದ್ಸತಿ ತಾಯಿ ರಿಕವರಿ ರೂಮಿಗೆ ಶಿಫ್ಟ್ ಆದ ತಕ್ಷಣ 1 ಗಂಟೆ ಒಳಗಡೆನೆ ಶಿಫ್ಟ್ ಆಗುತ್ತೆ ಸರ್ಜರಿ ಆದಮೇಲೆ. ಸೊ 1 ಗಂಟೆ ಒಳಗಡೆನೆ ಸಿಸೇರಿಯನ್ ಆಗಿರುವಂತಹ ತಾಯಿಯಂದಿರಲ್ಲೂ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ ಸರ್. ಇದು ಹಾಗೆ 1 ಗಂಟೆ ಒಳಗಡೆ ಆದಷ್ಟು 1 ಗಂಟೆ ಒಳಗಡೆನೆ ಶುರು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕೆಲವೊಂದ್ಸತಿ ಮಗುವಿಗೆ ನಾವು ಹಾಲು ಕುಡಿಸ್ಲಿಲ್ಲದಿದ್ರೆ 1 ಗಂಟೆ ಒಳಗೆ ಅಥವಾ 2 ಗಂಟೆ ಒಳಗಡೆ ಮಗುವಿಗೆ ಸಕ್ಕರೆ ಅಂಶ ಕಮ್ಮಿ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅದನ್ನ 1 ಗಂಟೆ ಒಳಗಡೆ ನಾವು ಕುಡಿಸ್ಬೇಕು ಅಂತ ಹೇಳ್ತೇವೆ. ಇದ್ರ ಜೊತೆಗೆ ಮೇಡಮ್, ಈಗ ಅವಧಿಗೆ ಮುನ್ನ ಜನಿಸಿದಂತಹ ಮಕ್ಕಳು ಅಂದರೆ ನಾವು ಏನು ಪ್ರೀ ಟರ್ಮ್ ಡೆಲಿವರಿ ಆದಂತಹ ಮಕ್ಕಳಿಗೆ ಹೇಗೆ ತಾಯಿಯ ಒಂದು ಹಾಲನ್ನು ಯಾವ ಥರವಾಗಿ ಕುಡಿಸ್ಬೋದು? ಪ್ರೀಟರ್ಮ್ ಮತ್ತು ಟರ್ಮ್ ಅಂತ ಹೇಳ್ತೀವಿ. ಅಂದರೆ 8-9 ತಿಂಗಳಿಗಿಂತ ಮುಂಚೆ ಮತ್ತು 9 ತಿಂಗಳಾದಮೇಲೆ ಇರೋ ಹುಟ್ಟಿರೋ ಮಕ್ಕಳನ್ನು 9 ತಿಂಗಳಾದಮೇಲೆ ಟರ್ಮ್ ಅಂತ ಹೇಳ್ತೀವಿ. 9 ತಿಂಗಳಿಗಿಂತ ಮುಂಚೆ ಪ್ರೀಟರ್ಮ್ ಅಂತ ಹೇಳ್ತೀವಿ. ಆ 2 ಮಕ್ಕಳಲ್ಲೂ ಆ ತಾಯಂದಿರಲ್ಲಿ ಉತ್ಪಾದನೆ ಆಗೋ ಹಾಲಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಸರ್. ತಾಯಿಯಲ್ಲಿ 9 ತಿಂಗಳಿಗಿಂತ ಮುಂಚೆ ಇರೋ ಮಕ್ಕಳಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಮಕ್ಕಳು ತುಂಬ ಸಣ್ಣ ಇರ್ತವೆ ಅಥವಾ ತೂಕ ಕಮ್ಮಿ ಇರುತ್ತೆ. ಆ ಮಕ್ಕಳಿಗೆ ಬೆಳವಣಿಗೆಗೆ ಬೇಕಾಗುವಂಥ ಅಂಶ ತಾಯಿಯ ಹಾಲಲ್ಲಿ ಇರುತ್ತೆ. ಸೊ ಆದ್ರಿಂದ ತಾಯಿ ಡೆಲಿವರಿ ಆದ ಕೂಡಲೇ ಈಗ ಮಗು 2 kg ಕಮ್ಮಿ ಇದ್ರೆ ನಾವು ಆದಷ್ಟು ಡೈರೆಕ್ಟ್ ಆಗಿ ತಾಯಿಯ ಎದೆಗೆ ಮಗುವನ್ನು ಚೀಪ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಮಗು ತೂಕ ಕಮ್ಮಿ ಇರುವಾಗ ಮಗು ಎದೆ ಚೀಪ್ಬೇಕಿದ್ರೆ ಅದರಲ್ಲಿ ಎನರ್ಜಿ ತುಂಬಾ ಲಾಸ್ ಆಗಿ ಮಗುವಿನ ತೂಕ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಮಗು 1.5 kg ಇದ್ರೆ ತಾಯಿಯ ಹಾಲನ್ನು ಒಂದು ಡಬ್ಬದಲ್ಲಿ ಅಥವಾ ಗ್ಲಾಸಿನಲ್ಲಿ ಶೇಖರಿಸಿ ಅದನ್ನು ಒಳ್ಳೆಯಿಂದ ಕೊಡುವಂಥದ್ದು ಸರ್. ಇದನ್ನು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮಗುವಿಗೆ ಚೀಪೋ ಕೆಲಸ ಇರಲ್ಲ. ಮಗು ಚೀಪ್ ಬೇಕಿದ್ರೆ ಅದರ ಶಕ್ತಿ ಅದರಲ್ಲೇ ಹೋದರೆ ಮಗುವಿನ ತೂಕ ಮತ್ತು ಇನ್ನೂ ಕಮ್ಮಿ ಆಗುತ್ತೆ. ಆದ್ದರಿಂದ ತಾಯಿಯ ಹಾಲನ್ನ ಅದನ್ನು ತೆಗೆದು ಗ್ಲಾಸಲ್ಲಿ ಅಥವಾ ಬಾಕ್ಸಲ್ಲಿ ಶೇಖರಣೆ ಮಾಡಿ ಅದನ್ನು ಕೊಡುವಂಥದ್ದು. ಇನ್ನೊಂದು ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಹೇಳ್ತೀವಿ. ಅಂದರೆ ತಾಯಿಯ ಹಾಲು ಎದೆಯಲ್ಲಿ ಪೂರ್ತಿ ತೆಗೆದು ಮಗುವನ್ನು ಎದೆಯನ್ನು ಮಾತ್ರ ಚೀಪಿಸ್ಬೇಕು. ಇದು 2 ಹೆಲ್ಪ್ ಆಗುತ್ತೆ. ಒಂದು, ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುವಂಥದ್ದು. ಕೆಲವೊಂದ್ಸತಿ ಮಕ್ಕಳು ಮರೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮಗು ಹಾಗೆ ಮರಿಬಾರ್ದು ಅಂತ ಹೇಳಿ ನಾವು ಈ ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಒಂದು ಮಾಡ್ತೀವಿ ಸರ್. ಸೊ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ಅವರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವರಿಗೆ 9 ತಿಂಗಳು ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಇಲ್ಲದೆ ಇರೋ ಕಾರಣ ಅವರಿಗೆ ಅಷ್ಟು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಸೊ ಈ ರೋಗ ನಿರೋಧಕ ಶಕ್ತಿಯನ್ನು ತಾಯಿಯ ಹಾಲಿನ ಮುಖಾಂತರವೂ ನಾವು ಕೊಡ್ಬೋದು. ಹಾಗೆ ಇದು ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯ ಸರ್. ಮೇಡಮ್, ಈಗ ತಾವು ಹೇಳ್ದಂಗೆ ಈಗ ಈ ಮಕ್ಕಳಿಗೆ ಈ ತಾಯಿ ಇದೆ ಹಾಲು ಅಂತಕ್ಕಂಥದ್ದು ಬಹಳ ಮುಖ್ಯ ಅಂದ್ರಿ. ಸೊ ಅದೇ ರೀತಿ ನವಜಾತ ಶಿಶುವಿನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ತಾಯಿ ಹಾಲು ಎಷ್ಟು ಮುಖ್ಯ ಮೇಡಮ್? ಈ ಸ್ತನ್ಯಪಾನ ಅನ್ನೋದು ನಾವು 6 ತಿಂಗಳೇ ಯಾಕೆ ಮಾಡಬೇಕು ಅಂತ ಹೇಳಿದರೆ, ಆ 6 ತಿಂಗಳು ತಾಯಿಯಿಂದ ಇರುವಂತಹ ರೋಗ ನಿರೋಧಕ ಶಕ್ತಿ ಮಗುವಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದು ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂದರೆ ಈ ತಾಯಿಯ ಹಾಲಿನ ಮೂಲಕ. ಸೊ ಫಸ್ಟ್ 6 ತಿಂಗಳು ಮಕ್ಕಳಿಗೆ ಆಂಟಿಬಾಡೀಸ್ ಅನ್ನೋದು ತಾಯಿಯ ಹಾಲಿನ ಮುಖಾಂತರನೇ ಬರುವಂಥದ್ದು. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಆಗುವಂಥ ಇನ್ಫೆಕ್ಷನ್ಸು ತಾಯಿ ಹಾಲು ಕೊಡ್ತಿದ್ರೆ ಕಮ್ಮಿ. ಯಾವ ಥರ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ, ಒಂದು ನಿಮೋನಿಯಾ ಆಗಿರ್ಬೋದು ಅಥವಾ ಅತಿಸಾರ ಆಗಿರ್ಬೋದು, ಅಥವಾ ಕೆಲವೊಂದು ಇಮ್ಯುನಿಟಿ ಕಮ್ಮಿ ಆಗಿ ಮಗುವಿಗೆ ಪದೇ ಪದೇ ಜ್ವರ ಬರುವಂಥದ್ದೆಲ್ಲ ಕಾಣೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿ ಹಾಲು ಕುಡಿಸ್ಲಿಲ್ಲದಿದ್ದರೆ ಬರುವಂಥ ಚಾನ್ಸಸ್. ಯಾಕಂತ ಹೇಳಿದರೆ ಮಗುವಿನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆ 6 ತಿಂಗಳವರೆಗೂ ಆಗೋಕ್ಕೆ ಚಾನ್ಸಸ್ ತುಂಬ ಕಮ್ಮಿ. ಸೊ ಆದ್ದರಿಂದ ಫಸ್ಟ್ 6 ತಿಂಗಳು ರೋಗ ನಿರೋಧಕ ಶಕ್ತಿಯನ್ನು ಕಂಪ್ಲೀಟ್ ಆಗಿ ತಾಯಿಯಿಂದನೇ, ತಾಯಿಯ ಎದೆ ಹಾಲಿಂದನೇ ಬರೋವಂಥದ್ದು ಸರ್. ಆದ್ದರಿಂದ ಫಸ್ಟ್ 6 ತಿಂಗಳು ಮಗುವಿಗೆ ಹಾಲು ಕೊಟ್ಟು ಅದು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ತಿರ್ತೀವಿ. ಮೇಡಮ್, ಈ ಸ್ತನ್ಯಪಾನ ಮಾಡೋದ್ರಿಂದ ಆ ತಾಯಿಗೆ ಆಗ್ತಕ್ಕಂಥ ಒಂದು ಪ್ರಯೋಜನಗಳೇನು ಮೇಡಮ್? ಒಂದು, ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರೋಂಥದ್ದು. 2ನೇದು, ತಾಯಿ ಮೆಂಟಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಸ್ವಲ್ಪ ಮೆಂಟಲಿ ವೀಕ್ ಆಗಿರ್ತಾರೆ. ಅಂದರೆ ಅವರಿಗೆ ಮಾನಸಿಕ ಒತ್ತಡ ಇರುತ್ತೆ, ಮಾನಸಿಕವಾಗಿ ಅವರು ತುಂಬ ಕುಂತಿರ್ತಾರೆ. ಇದರಿಂದ ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಅವರ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ಸಿಂದ ಅವರಿಗೆ ಒಳ್ಳೆಯದಾಗುವಂಥದ್ದು, ಮಾನಸಿಕವಾಗಿ ಅವ್ರಿಗೆ ಸ್ವಲ್ಪ ಶಕ್ತಿ ಬರುವಂಥದ್ದು. 3ನೇದು, ನಾನು ಹೇಳ್ದಂಗೆ ಗರ್ಭಕೋಶಕ್ಕೆ ಅದು ರಕ್ತಸ್ರಾವ ಜಾಸ್ತಿ ಆಗದಿರೋ ಹಾಗೆ ಕೆಲವೊಂದು ಹಾರ್ಮೋನ್ಸ್ ತಡೆಯುವಂಥದ್ದು. 4ನೇದು, ಗರ್ಭಕೋಶ ರಿಲ್ಯಾಕ್ಸ್ ಆಗಿರುತ್ತೆ. ಅಂದರೆ ಡೆಲಿವರಿ ಆಗಿರೋ ಟೈಮಲ್ಲಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ. ಅದನ್ನು ಕಂಟ್ರಾಕ್ಟ್ ಮಾಡಲಿಕ್ಕೆ ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಹೆಲ್ಪ್ ಆಗುತ್ತೆ ಸರ್. ಇನ್ನೊಂದು, ತಾಯಿಗೆ ಈಗ 2 ವರ್ಷ ಎಲ್ಲ ಹಾಲು ಕುಡಿಸಿದ್ರೆ ತಾಯಿಗೆ ಬರುವಂತಹ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರ್ ಎಲ್ಲ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ.
ಇರುತ್ತೆ. ಮತ್ತು ಈ ಟೈಮಲ್ಲಿ ತಾಯಿ ಮತ್ತೊಂದು ತಿರ್ಗಾ ಗರ್ಭಿಣಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಮೇಡಮ್, ಈಗ ತಾವು ಹೇಳ್ದಂಗೆ ಈಗ ಮೊದಲನೇ ಗರ್ಭಿಣಿ ಅಥವಾ ಮೊದಲನೇ ಪಾಪು ಹೊಂದಿರತಕ್ಕಂಥ ತಾಯಿಯಂದರು ಹೇಗೆ ಯಾವ ಥರ ಒಂದು ಸ್ತನ್ಯಪಾನವನ್ನು ಮಾಡಿಸ್ಬೇಕು, ಜೊತೆಗೆ ಅವ್ರುಗಳಿಗೆ ಕುಟುಂಬದವ್ರು ಹೇಗೆ ಯಾವ ಥರ ಸಹಕಾರವನ್ನು ನೀಡಬೇಕಾಗತ್ತೆ ಮೇಡಮ್? ಇದು ತುಂಬ ಮುಖ್ಯ. ಯಾಕಂದರೆ ಮೊದಲನೇ ತಾಯಿಯವರಿಗೆ ಹೇಗಿರಬೇಕು, ಮಗುನ ಹೇಗೆ ನೋಡ್ಕೊಳ್ಬೇಕು, ಎಷ್ಟು ಸರ್ತಿ ಹಾಲು ಕುಡಿಸ್ಬೇಕು, ಮತ್ತು ಅವರ ಆಹಾರ ಪದ್ಧತಿಗಳೆಲ್ಲ ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಈವನ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ಸತಿ ಡೆಲಿವರಿ ಆದ ತಕ್ಷಣ ಕಂಪ್ಲೀಟಾಗಿ ಮಗುವಿನ ಮೇಲೆ ಎಲ್ಲರದ್ದು ಕೇರ್ ಹೋಗುತ್ತೆ ಹೊರತು ತಾಯಿಯ ಮೇಲೆ ನಿಗಾ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಮಗುವಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಅದು ಎಲ್ಲ ಲಾಸ್ಟಿಗೆ ಬ್ಲೇಮ್ ಬರೋದು ತಾಯಿಗೆ. ಅದಕ್ಕಿಂತ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ತಾಯಿ ಪಾತ್ರ ಹೆಂಗಿರುತ್ತೋ ಅದರ ಜೊತೆಗೆ ಅವರ ಕುಟುಂಬದ ಪಾತ್ರನೂ ಅಷ್ಟೇ ಇರುತ್ತೆ. ಡೆಲಿವರಿ ಆದ ತಕ್ಷಣ ಹೇಳಿದಾಗೆ ಹುಟ್ಟಿದ 1 ಗಂಟೆ ಒಳಗಡೆನೆ ಹಾಲು ಕುಡಿಸ್ಬೇಕು. ಎರಡನೇದು ಡಿಮ್ಯಾಂಡ್ ಆನ್ ಫೀಡಿಂಗ್ ಅಂತ ಹೇಳ್ತೀವಿ. ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ಮಗು ಯಾವಾಗಲೆಲ್ಲ ಅಳುತ್ತೋ ಆವಾಗ ನಾವು ಹಾಲು ಕುಡಿಸ್ಬೇಕು ಅಂತ. ಬಟ್ ತೊಂದರೆ ಏನು ಬಂತು ಅಂತ ಹೇಳಿದ್ರೆ, ಇಲ್ಲಿ ಮೊದಲ ತಾಯಂದಿರಿಗೆ ಮಗುವಿಗೆ ಯಾವಾಗ ಹಾಲು ಬೇಕು ಅಥವಾ ಮಗುವಿಗೆ ಶುಗರ್ ಡೌನ್ ಆಗಿದ್ರೆ ಅಥವಾ ಮಗುವಿಗೆ ಬೇರೆ ಏನಾದ್ರು ತೊಂದರೆ ಆಗಿದ್ರೆ ಅವರಿಗೆ ಅಷ್ಟು ಬೇಗ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಹಾಲು ಕುಡಿಸ್ಬೇಕು. ಅದು ಹೇಗೆ ಕುಡಿಸ್ಬೇಕು ಅಂದರೆ 5 ನಿಮಿಷ ಅಲ್ಲ, ಒಂದು 15 ನಿಮಿಷ ಒಂದು ಎದೆ ಮತ್ತೆ 15 ನಿಮಿಷ ಇನ್ನೊಂದು ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ 2 ಎದೆಯಿಂದನೂ ಮಗುವಿಗೆ ಹಾಲು ಸಿಗುವಂಥದ್ದು ಮತ್ತೆ 2 ಎದೆಯಿಂದನೂ ಹಾಲು ಕರೆಕ್ಟಾಗಿ ಉತ್ಪಾದನೆ ಆಗುವಂಥದ್ದು. ಇದೊಂದು ನಾವು ತಾಯಂದಿರಿಗೆ ಹೇಳ್ತೀವಿ. ಮತ್ತೆ ಕುಟುಂಬದವ್ರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಎಮೋಷನಲ್ ಸಪೋರ್ಟ್ ತಾಯಿಗೆ ತುಂಬ ಬೇಕಾಗುವಂಥದ್ದು. ಅಂದರೆ ತಾಯಿಗೆ ಈಗ ನಿದ್ದೆ ಹೆಚ್ಚು ಕಮ್ಮಿ ಆಗ್ಬೋದು, ರಾತ್ರಿ ಇಡೀ ಪ್ರತಿ 2 ಗಂಟೆಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುವಂಥದ್ದು. ಇನ್ ಕೇಸ್ ಹಾಗೆ ಅವ್ರಿಗೆ ಮಧ್ಯೆ ಎಬ್ಬಿಸೋಕ್ಕೆ ತುಂಬ ಕಷ್ಟ ಆಗ್ತಿದೆ, ಅವ್ರಿಗೆ ನಿದ್ದೆ ಸಾಕಾಗ್ತಿಲ್ಲ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಅದನ್ನು ರಾತ್ರಿ ತಾಯಿ ಅಥವಾ ಬೇರೆ ಯಾರಾದ್ರೂ ಕುಟುಂಬದವರು ಮಗುವಿಗೆ ಒಳ್ಳೆಯಿಂದ ಕುಡಿಸ್ಬೋದು ಅಂತ ಹೇಳ್ತೀವಿ. ಯಾಕಂದರೆ ತಾಯಂದಿರಲ್ಲಿ ನಿದ್ದೆ ಕೂಡ ಅಷ್ಟೇ ಪಾತ್ರ ವಹಿಸುತ್ತೆ. ಅವರಿಗೆ ನಿದ್ದೆ ಹೆಚ್ಚು ಕಮ್ಮಿ ಆದರೆ ಅಥವಾ ಗಾಬರಿ ಏನಾದ್ರು ಆದರೆ, ಮನಸ್ಸಲ್ಲಿ ತುಂಬ ಟೆನ್ಷನ್ ಇದ್ದರೆ, ಹೀಗೆಲ್ಲ ಇರಬೇಕಾದ್ರೆ ತಾಯಿಯ ಹಾಲಿನ ಉತ್ಪತ್ತಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವು ತಾಯಂದಿರಿಗೆ ಆದಷ್ಟು ರಿಲ್ಯಾಕ್ಸ್ ಆಗಿ ಇದಕ್ಕೆ ಎಮೋಷನಲಿ ಸಪೋರ್ಟ್ ಕೊಡಲಿಕ್ಕೆ ಫ್ಯಾಮಿಲಿಯವರನ್ನು ನಾವು ಕೇಳ್ತೇವೆ. ಮತ್ತು ಅವರ ಆಹಾರ ಪದ್ಧತಿಗಳನ್ನು ನಾವು ಕೌನ್ಸಿಲ್ ಮಾಡ್ತೇವೆ ಸರ್. ಮೇಡಮ್, ಈಗ ಆಹಾರ ಪದ್ಧತಿ ಅಂತ ಬಂದಾಗ ಸಾಮಾನ್ಯವಾಗಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಈ ಮೊದಲು ಅಂದರೆ ಡೆಲಿವರಿ ಆದಂತಹ ಒಂದು 3 ತಿಂಗಳು 6 ತಿಂಗಳ ತನಕ ಅವ್ರಿಗೆ ನೀರು ಕೊಡದೇ ಇರ್ತಕ್ಕಂಥದ್ದು ಇರ್ಬೋದು, ತರಕಾರಿಗಳನ್ನ ಕೊಡದೇ ಇರ್ಬೋದು, ಅಂದರೆ ಈ ಥರದ ಒಂದು ಪದ್ಧತಿಗಳಿದೆ. ಸೊ ಇದರಿಂದ ಮಗುವಿನ ಬೆಳವಣಿಗೆಗೆ ಅಥವಾ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತ ಆಗೋಕ್ಕೆ ಏನಾದ್ರು ಕಾರಣ ಆಗ್ಬೋದು ಅಥವಾ ಹೇಗೆ ಮೇಡಮ್? ಅದೇ ಹಳೆ ಕಾಲದಲ್ಲೆಲ್ಲ ಈಗಲೂ ಕೂಡ ಹಳ್ಳಿ ಭಾಗದಲ್ಲೆಲ್ಲ ನೀರು ಕುಡಿದ ತಕ್ಷಣ ತಾಯಿ ದಪ್ಪ ಆಗ್ತಾರೆ, ತಾಯಿ ದೇಹದ ಒಳಗಡೆ ನೀರು ತುಂಬುತ್ತೆ ಅನ್ನೋಂತಹದ್ದು ಇದೆಲ್ಲ ಇದೆ ತಲೆಯಲ್ಲಿ. ಬಟ್ ಇದೆಲ್ಲ ಸುಳ್ಳು ಸರ್. ಇದು ತಾಯಿಗೆ ನಾವು ಕರೆಕ್ಟಾಗಿ ನೀರಿನ ಅಂಶ ಕೊಡಲೇಬೇಕಾಗುತ್ತೆ. ಯಾಕಂದರೆ ಇದು ತಾಯಿ ಅಲ್ಲದೆ ನಾವು ಮಗುವಿಗೂ ನೋಡಬೇಕಾಗುತ್ತೆ. ಈಗ ತಾಯಿ ಅಷ್ಟು ಹಾಲು ಉತ್ಪಾದನೆ ಮಾಡಬೇಕು, ತಾಯಿ ಮಗು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲಸ ಮಾಡಲಿಕ್ಕೆ ತಾಯಿಗೆ ಯಥೇಚ್ಛ ನೀರಿನ ಅಂಶ ಇರಲೇಬೇಕು. ಆದ್ರಿಂದ ನಾವೇನು ಹೇಳ್ತೀವಿ ಅಂದರೆ, ತಾಯಿಗೆ ಅಟ್ಲೀಸ್ಟ್ ದಿನಕ್ಕೆ 2.5-3 ಲೀಟ್ರ್ ನೀರು ಕೊಡಲೇಬೇಕು ಅಂತಲೇ ನಾವು ಹಾಗೆ ಹೇಳ್ತೇವೆ. ಮತ್ತು ಇನ್ನೊಂದು ತರಕಾರಿ ಹಣ್ಣಿನ ಬಗ್ಗೆ ಕೇಳೋದಾದ್ರೆ, ಕೆಲವೊಂದು ತರಕಾರಿ ಕೊಟ್ಟರೆ ತಾಯಿಗೆ ಮಗುವಿಗೆ ವಾಯು ಆಗುತ್ತೆ ಅಥವಾ ತಾಯಿಗೆ ವಾಯು ಆಗುತ್ತೆ, ಕೆಲವೊಂದು ಹಣ್ಣು ಕೊಟ್ಟರೆ ಮಗುವಿಗೆ ಕಫ ಆಗುತ್ತೆ. ಈ ಥರದ್ದೆಲ್ಲ ಒಂದು ಭ್ರಮೆ, ಸ್ವಲ್ಪ ಕಲ್ಪನೆ ಎಲ್ಲ ಇರುತ್ತೆ. ಹಾಗೆ ಯಾವುದೂ ಆಗಲ್ಲ. ಯಾವ ಹಣ್ಣು ಯಾವ ತರಕಾರಿನೂ ತಾಯಿಯ ಹಾಲಿನಿಂದ ಮಗುವಿಗೆ ಹಾಗೆ ಡೈರೆಕ್ಟಾಗಿ ಹೋಗೋದಿಲ್ಲ. ನಾವು ತಾಯಿಗೆ ಎಷ್ಟು ಪೌಷ್ಟಿಕಾಂಶದ ಆಹಾರಗಳು ಕೊಡ್ತೀವೋ ಅಷ್ಟು ಮಗುವಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ತಾಯಿಗೆ ಹಾಲು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗಬೇಕು. ಅದು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ತಾಯಿ ಅದಕ್ಕೆ ಬೇಕಾಗುವಂಥ ಆಹಾರ ಪದಾರ್ಥಗಳೆಲ್ಲ ತಗೊಳ್ಬೇಕು. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿಗೆ ಪ್ರೋಟೀನ್ ಅಂಶ ಅಂದರೆ ಕಾಳು, ಬೇಳೆಗಳು, ಮೊಟ್ಟೆ ಇದನ್ನೆಲ್ಲ, ಮತ್ತು ಚಿಕನ್, ಮಟನ್ ಏನೆಲ್ಲ ಇದೆಯೋ ಅದನ್ನು ಪ್ರೋಟೀನ್ ಅಂಶಗಳು ತಾಯಿಗೆ ಯಥೇಚ್ಛವಾಗಿ ಕೊಡಬೇಕಾಗಿರೋಂಥದ್ದು. ತರಕಾರಿಗಳಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಮತ್ತು ಅದರಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿಯ ದೇಹಕ್ಕೆ ಬೇಕಾಗಿರೋಂಥದ್ದೆಲ್ಲ. ಇದೆಲ್ಲ ನಾವು ಸಮಭಾಗವಾಗಿ ನಾವು ಕೊಟ್ಟರೆ, ಸಮತೋಲನ ಆಹಾರ ಕೊಟ್ಟರೆ ತಾಯಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಈಗ ತಾಯಿಗೆ ನಾವು ಆಹಾರ ಕೊಡಲಿಲ್ಲದಿದ್ದರೆ ಮಗುವಿಗೂ ಅವರು ಹಾಲು ಕೊಡಿಸ್ಲಿಕ್ಕೆ ಹಾಲು ಬರೋದಿಲ್ಲ. ಅದಕ್ಕೆ ಮೇಡಮ್, ಈಗ ಒಂದು ವೇಳೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾಯಿಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಮೇಡಮ್? ತಾಯಿಗೆ ಸಮಸ್ಯೆ ಅಂತ ಹೇಳಿದರೆ, ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದರೆ, ತಾಯಿ ಹಾಲು ಕೆಲವೊಬ್ಬರಿಗೆ ತಾಯಿ ಹಾಲು ಜಾಸ್ತಿ ಆಗಿ ಅದು
ಎದೆ ಭಾಗ ಗೆಡ್ಡೆ ಆಗುವಂಥದ್ದು ಅಥವಾ ಎದೆ ತೊಟ್ಟಲ್ಲಿ ಗಾಯ ಆಗುವಂಥದ್ದು ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಮಗು ಕರೆಕ್ಟಾಗಿ ಚೀಪ್ಲಿಲ್ಲದಿದ್ರೆ ಹೇಳಿದ್ರೆ ತಾಯಿಯ ತೊಟ್ಟಿನಲ್ಲಿ ಸಮಸ್ಯೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗೇನಾದರೂ ಇದ್ದರೆ ಗೈನಕಾಲಜಿಸ್ಟ್ ಒಂದ್ಸತಿ ತೋರಿಸ್ಬೇಕಾಗುತ್ತೆ. ಕೆಲವೊಂದು ಸತಿ ಮೋಸ್ಟ್ ಆಫ್ ದ ಟೈಮ್ಸ್ ತಾಯಿಗೆ ಹಾಗೇನೆ ಔಷಧಿ ಕೊಟ್ಟು ಕಮ್ಮಿ ಮಾಡುವಂಥದ್ದು. ಬಟ್ ಅದೇನಾದರೂ ಎದೆ ಭಾಗದಲ್ಲಿ ಗೆಡ್ಡೆ ಆಗಿರೋದು ಅಥವಾ ಏನಾದ್ರು ಕುರ ಥರ ಏನಾದರೂ ಆಗಿ ಕ್ಯೂ ಏನಾದ್ರು ಬರ್ತಿದ್ರೆ ಅದು ಕೆಲವೊಂದ್ಸತಿ ಆಪ್ರೇಷನ್ ಬೇಕಾಗುವಂಥದ್ದು. ಅದರಿಂದ ನಾವು ತಾಯಂದಿರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಹಾಲನ್ನು ಪ್ರತಿ 2 ಗಂಟೆಗೆ ಎದೆ ಪೂರ್ತಿ ಖಾಲಿ ಆಗೋ ತನಕ ಮಗುವಿಗೆ ಕುಡಿಸ್ಬೇಕು ಅಂತ ಹೇಳ್ತೀವಿ ಸರ್. ಮೇಡಮ್, ಈ ಒಂದು ಸ್ತನ್ಯಪಾನಕ್ಕೆ ಸಂಬಂಧಿಸಿದಂತೆ ಈ ಸಮಾಜದಲ್ಲಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವುವು, ಅವುಗಳ ಒಂದು ಸತ್ಯಾಂಶ ಏನು ಮೇಡಮ್? ಸಮಾಜದಲ್ಲಿ ಒಂದು ಆಹಾರ ಪದಾರ್ಥಗಳಿಂದ ಹಿಂಗೆ ಕೊಡಬೇಕು, ಆ ಥರ ಕೊಡಬೇಕು, ಬಾಣಂತಿಯರಿಗೆ ನೀರು ಕೊಡಬಾರ್ದು, ಬಾಣಂತಿಯರಿಗೆ ತರಕಾರಿಗಳು ಕೊಡಬಾರ್ದು, ಬೇಳೆಕಾಳುಗಳು ಕೊಡಬಾರ್ದು ಅಂತ ಒಂದು ಹೇಳುವಂಥದ್ದು. ಎರಡನೇದು ಬಾಣಂತಿಯರು ಮನೆಯಿಂದ ಆಚೆ ಹೋಗಲೇಬಾರ್ದು ಅನ್ನೋದೊಂದು ರೆಸ್ಟ್ರಿಕ್ಷನ್ಸ್ ಇರುವಂಥದ್ದು. ಮೂರನೇದು ಬಾಣಂತಿಯರು ಯಾವಾಗಲೂ ಬೆಚ್ಚಗೆ ಇರಬೇಕು, ಸ್ಕಾರ್ಫ್ ಹಾಕಬೇಕು, ಸ್ವೆಟರ್ಸ್ ಹಾಕಬೇಕು, ಮತ್ತು ಅವರಿಗೆ ಆಚೆಲ್ಲೂ ಹೋಗುವಾಗಿಲ್ಲ, ಮಗು 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 ಅಷ್ಟೇ ನೋಡ್ಕೊಳ್ಬೇಕು. ಮತ್ತು ಏನೇ ತೊಂದರೆ ಆದರೂ ಅದಕ್ಕೆ ಲಾಸ್ಟಿಗೆ ತಾಯಿನೇ ಕಾರಣ ಆಗಿರ್ತಾಳೆ. ಈಗ ಫಾರ್ ಎಕ್ಸಾಂಪಲ್ ತಾಯಿ ಒಂದು ಹಣ್ಣು ಏನಾದರೂ ಜಾಸ್ತಿ ತಿಂದರೆ ಮಗುವಿಗೆ ಅದರಿಂದನೇ ತೊಂದರೆ ಆಗಿರುವಂಥದ್ದು, ತಾಯಿನೇ ಕಾರಣ ಅಂತ ಈ ಥರದ್ದೆಲ್ಲ ತಾಯಿಯ ಮೇಲೆ ಬ್ಲೇಮ್ಸ್ ಜಾಸ್ತಿ ಇರೋವಂಥದ್ದು ಸರ್. ಅದೆಲ್ಲ ಆದಷ್ಟು ಇದರಲ್ಲಿ ನಾ ಹೇಳಿದೆಲ್ಲ ಆದಷ್ಟು 100ಕ್ಕೆ 100 ತಪ್ಪಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ತಾಯಿ ಒಬ್ಬರೇ ಕಾರಣ ಆಗಿರಲ್ಲ. ತಾಯಿ ಎಷ್ಟು ಎಮೋಷನಲ್ ಆಗಿ ನಾವು ಸಪೋರ್ಟ್ ಕೊಡ್ತೇವೋ ತಾಯಿಗೆ ಅಷ್ಟು ನಾವು ಹೆಲ್ಪ್ ಮಾಡಿದಂಗೆ ಅದರಿಂದ ಇಂಡೈರೆಕ್ಟ್ಲಿ ಮಗುವಿಗೂ ನಾವು ಹೆಲ್ಪ್ ಮಾಡ್ತಿರೋ ಹಾಗೆ. ಸೊ ಇದರಲ್ಲಿ ಒಂದ್ಸತಿ ಡೆಲಿವರಿ ಆದ ಕೂಡಲೇ ಮಗುವಿನ ಮೇಲೆ ಎಷ್ಟು ಕಾಳಜಿ ಇರುತ್ತೋ ಅಷ್ಟೇ ಕಾಳಜಿ ತಾಯಿಯ ಮೇಲೂ ಕೂಡ ತೋರಿಸ್ಬೇಕು ಅಂತ ನಾನು ಹೇಳ್ತೀನಿ ಸರ್. ಓಕೆ ಮೇಡಮ್, ಈಗ ಇದ್ರ ಜೊತೆಗೆ ಈಗ ಒಂದು ವೇಳೆ ಉದ್ಯೋಗದಲ್ಲಿರ್ತಕ್ಕಂಥ ತಾಯಿಂದರು ಹೇಗೆ ಈಗ 6 ತಿಂಗಳ ನಂತರ ಅಥವಾ 6 ತಿಂಗಳ ಮುಂಚೆ ಕೆಲವು ಸಾಮಾನ್ಯವಾಗಿ ಕೆಲವು ಬೇಗ ಉದ್ಯೋಗಕ್ಕೆ ಹೋಗಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಅವರು ಸ್ತನ್ಯಪಾನವನ್ನು ಮಾಡಿಸ್ಬೋದು? 6 ತಿಂಗಳ ತನಕ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗೇ ಮಾಡಿಸ್ಬೇಕು. ಇನ್ ಕೇಸ್ ಅವ್ರು ಕೆಲಸಕ್ಕೆ ಹೋಗಬೇಕು, ಏನಾದ್ರು ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ ಹಾಗೆ ಅದನ್ನು ತಾಯಿಯ ಹಾಲನ್ನು ಅದನ್ನು ತೆಗೆದು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ನಾವು ಕಲೆಕ್ಟ್ ಮಾಡಿ ಅದನ್ನು ಶೇಖರಣೆ ಮಾಡ್ಬೋದು. ಫ್ರಿಡ್ಜ್ ಇಲ್ಲ ಅಂತ ಹೇಳಿದ್ರೆ, ರೆಫ್ರಿಜರೇಟರ್ ಇಲ್ಲ ಅಂತ ಹೇಳಿದ್ರೆ ನಾವು ಅದು ಹೊರಗಡೆ ಒಂದು ನೀಟ್ ಕ್ಲೀನ್ ಸ್ಟೀಲ್ ಬಾಕ್ಸಿನಲ್ಲಿ 4 ಅವರ್ಸ್ ಕೂಡ 4 ಗಂಟೆಗಳ ಕಾಲ ಶೇಖರಣೆ ಮಾಡಿ ಮಗುವಿಗೆ ಒಳ್ಳೆಯಿಂದ ಕೊಡ್ಬೋದು ಸರ್. ನಮ್ಮನೇಲಿ ಫ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಅದು 8 ಗಂಟೆಯಿಂದ 12 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಟು ನಾವು ಕೊಡ್ಬೋದು. ಈಗ 6 ಮಂತ್ಸ್ ಆದಮೇಲೆ ಈಗೇನು ತಾಯಂದಿರು ಕೆಲಸಕ್ಕೆ ಹೋಗ್ತಿದ್ರೆ ಆದಷ್ಟು ಕೆಲವೊಂದ್ಸತಿ ಈಗ ತಾಯಿಗೆ ಹಾಗೆ ಡೈರೆಕ್ಟ್ ಆಗಿ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ನೋವಾಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈಗ ಬ್ರೆಸ್ಟ್ ಪಂಪ್ ಅಂತ ಕೂಡ ಸಿಗುತ್ತೆ. ಬ್ರೆಸ್ಟ್ ಪಂಪ್ ಅಂತ ಹೇಳಿದ್ರೆ ಪಂಪ್ ಮೂಲಕ ತಾಯಿ ಎದೆಯಿಂದ ಹಾಲನ್ನು ಕಲೆಕ್ಟ್ ಮಾಡಿ ಅದನ್ನು ಬಾಟಲಲ್ಲಿ ಶೇಖರಣೆ ಮಾಡುವಂಥದ್ದು ಆ ಥರದ್ದು ಇರುತ್ತೆ. ಇದರಿಂದ ತಾಯಂದಿರಿಗೂ ನೋವು ಆಗಲ್ಲ. ಎರಡನೇದು ತಾಯಂದಿರಿಗೂ ಗೊತ್ತಾಗುತ್ತೆ ಅವ್ರ ಎದೆಯಿಂದ ಎಷ್ಟು ಹಾಲು ಬರುತ್ತೆ, ಆ ಹಾಲು ಅಷ್ಟು ಮಗುವಿಗೆ ಸಾಕಾಗುತ್ತಾ ಅಂತೆಲ್ಲ ಇರುತ್ತೆ. ಸೊ ಇದು ತಾಯಿಗೂ ಹೆಲ್ಪ್ ಆಗುತ್ತೆ ಮತ್ತೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಫ್ರಿಡ್ಜ್ ಇಲ್ಲದಿದೆ ಆಲ್ಮೋಸ್ಟ್ 4 ರಿಂದ 6 ಗಂಟೆವರೆಗೂ ಶೇಖರಣೆ ಮಾಡ್ಕೊಳ್ಬೋದು. ಮೇಡಮ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಅಂದರೆ ಈ ಸ್ತನ್ಯಪಾನ ಅಂದರೆ ಏನು, ಈ ಸ್ತನ್ಯಪಾನವನ್ನು ಹೇಗೆ ಆರಂಭಿಸಬೇಕು, ಜೊತೆಗೆ ಇದರಿಂದ ಮಗುವಿಗೆ ಮತ್ತು ತಾಯಿಗೆ ಆಗ್ತಕ್ಕಂಥ ಒಂದು ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಸ್ತನ್ಯಪಾನದ ಸಪ್ತಾಹದ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಮೇಡಮ್? ಸ್ತನ್ಯಪಾನ ಅನ್ನೋದು ತುಂಬ ಪವಿತ್ರವಾದಂಥದ್ದು. ಇದು ಮಗುವಿಗೆ ಹುಟ್ಟಿದ ಕೂಡಲೇ ಆದಷ್ಟು 1 ಗಂಟೆ ಒಳಗಡೆನೆ ಕೊಡಬೇಕಾಗಿರೋವಂಥದ್ದು. ಇದರಲ್ಲಿ ತಾಯಿ ಅಲ್ಲದೆ ಜನರದ್ದು ಅಂದರೆ ಫ್ಯಾಮಿಲಿ ಸಪೋರ್ಟ್ ಮತ್ತು ಸೊಸೈಟಿ ಸಪೋರ್ಟ್ ಕೂಡ ಆದಷ್ಟು ಬೇಕು. ಹಾಗೆ ತಾಯಿ ಎಲ್ಲೆಲ್ಲಿ ಇರ್ತಾರೋ, ಹೀಗೆ ಬಾಣಂತಿಯರು ಎಲ್ಲೆಲ್ಲಿ ಇರ್ತಾರೋ ಆದಷ್ಟು ಸೊಸೈಟಿಯಲ್ಲಿ ಅವರಿಗೆ ಸಪೋರ್ಟ್ ಮತ್ತು ಅವರಿಗೆ ಮುಜುಗರ ಆಗದೇ ಇರೋಂಥಂಗೆ ನೋಡಿಕೊಳ್ಬೇಕು. ಮತ್ತು ಇದು ತಾಯಿ ಹಾಲು ಮಗುವಿನ ಹಕ್ಕು. ಸೊ ಆ ಹಕ್ಕು ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದು ನಾನು ಕೇಳ್ತೀನಿ ಸರ್. ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಸಪ್ತಾಹದ ಮಹತ್ವ ಮತ್ತು ಈ ಒಂದು ಎದೆ ಹಾಲಿನ ಮಹತ್ವವನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಮತ್ತು ತಾಯಿಯ ಎದೆ ಹಾಲಿನ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ವೈದ್ಯರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತು ಮುಂದಿನ ವಾರ ಮತ್ತೊಂದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು,
ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.